ಯಾಕೆ ಹೆಣ್ಮಕ್ಳ ಮೇಲೆ ನಂಬಿಕೆ ಅಂದ್ರೆ ನಿಮ್ಮ ಅಕೌಂಟ್ಗೆ ಏನಾದ್ರು ಹೋಯ್ತು ಅಂದ್ರೆ ಬೇರೆ ಕಡೆ ಹೊಂಟೋಯ್ತೀರಿ ನೀವು ಅಂತ ಅಂದ್ಬಿಟ್ಟು. ನಮ್ಗೆ ಹೆಣ್ಮಕ್ಳ ಮೇಲೆ ನಂಬಿಕೆ ನಮ್ಗೆ ಜಾಸ್ತಿ. ನಮ್ಮ ತಾಯಂದಿರು ಹೆಣ್ಣು ಕುಟುಂಬದ ಕಣ್ಣು, ಅವರು ಸಂಸಾರ ಸಾಕ್ತಾರೆ, ಕಷ್ಟ ನಿಭಾಯಿಸ್ತಾರೆ. ಈಗ ನೀವೇನೋ ಕರೆಂಟ್ ಬಿಲ್ ಕಟ್ತಾ ಇದ್ರೆ ಅದು ಕಟ್ಟಂಗಿಲ್ಲ. 10 kg ಅಕೌಂಟ್ ನಿಮ್ಮ ಅಕೌಂಟ್ಗೆ ಬರ್ತಾ ಇದೆ ನೇರವಾಗಿ. 5 kg ಅಕ್ಕಿ ಬರ್ತಾ ಇದೆ, 5 kg ದುಡ್ಡು. ಆ ಸೆಂಟ್ರಲ್ ಅವರು ಅಕ್ಕಿ ಕೊಟ್ಟಿದ್ರೆ ಅದನ್ನು ಕೊಟ್ಬಿಡ್ತಿದ್ದೋ. ಅದು ಬೇಡ ಅಂತೇಳಿ ಕೊನೆಗೆ ಜೋಳನೋ ಬೇರೆ ಏನಾದ್ರು ತಗೊಳ್ಳಿ ಅಂತ ಅಂದ್ಬಿಟ್ಟು 370 ರೂಪಾಯಿ 350 ರೂಪಾಯಿ ಅಷ್ಟೋ 170 ರೂಪಾಯಿ ಒಬ್ಬಂಗೆ ಲೆಕ್ಕ ಹಾಕ್ಬಿಟ್ಟು 3 ಜನ ಇಲ್ಲಿ 4 ಜನ ಇಲ್ಲಿ 500 ಚಿಲ್ಲರಲ್ಲಿ ನಿಮ್ಮ ಅಕೌಂಟ್ಗೆಲ್ಲ ಹಾಕ್ತಾ ಇದೀವಿ. ಅದಾದ್ಮೇಲೆ ಬಸ್ ಅಂತೂ ನನ್ನ ತಾಯಂದಿರು ಬೆಂಗಳೂರು ಬರೋರು ಕೇಳ್ತೀರಾ, ಅಲ್ಲಿ ಇದಕ್ಕೆ ಧಾರವಾಡಕ್ಕೆ ಹೋಗೋರು ಕೇಳ್ತೀರಾ, ಎಲ್ಲಮ್ಮನ ದೇವಸ್ಥಾನಕ್ಕೆ ಹೋಗಿ ಕೇಳ್ತೀರಾ, ಮೈಸೂರಿಗೆ ಧರ್ಮಸ್ಥಳಕ್ಕೆ ಎಲ್ಲೋ ಹೋಗ್ಲಿ ಅಮ್ಮ ತಾಯಂದಿರು ಎಲ್ಲರೂ ಫ್ರೀಯಾಗಿ ಓಡ್ತಾ ಇರ್ತಾನೆ. ಹೋಗ್ಬೇಕಾದ್ರೆ ಮನೆಯವರು ಯಜಮಾನರು ಕರ್ಕೊಂಡು ಹೋಗಿ, ನೀವೊಬ್ಬರೇ ಹೋಗ್ಬಿಡಿ. ಆಮೇಲೆ ಏನ್ರಪ್ಪ ಅವ್ರನ್ನು ಕರ್ಕೊಂಡೋಗಿ ಎಲ್ಲ ಎಲ್ಲೆಲ್ಲಿ ಮಕ್ಕಳು ಮನೆಗೆ ಹೋಗ್ಬೇಕು, ಬಿಗ್ರ ಮನೆಗೆ ಹೋಗ್ಬೇಕು, ನೆಂಟ್ರ ಮನೆಗೆ ಹೋಗ್ಬೇಕು, ಎಲ್ಲ ಕಡೆ. ಮಂಜುಳಾ ಮಣ್ಣಿನ ಆಭರಣ ತಯಾರಿಸಿ ತಿಂಗಳಿಗೆ 80,000 ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ದಿನಕ್ಕೆ 60 ಲಕ್ಷ ಮಹಿಳೆಯರು ಓಡಾಡ್ತಾ ಇದ್ದಾರೆ. 60 ಲಕ್ಷ ಮಹಿಳೆಯರು ಅಂದ್ರೆ 10% ಮಹಿಳೆಯರು ತಾಯಂದಿರು ಎಲ್ಲ ಫ್ರೀ ಬಸ್ ಅಲ್ಲಿ ಓಡಾಡ್ತಾ ಇದ್ದಾರೆ. ಕೆಲ್ಸಕ್ಕೆ ಹೋಗ್ತಾ ಇರೋರು ಸರಾಸರಿ ಬಸ್ ಚಾರ್ಜ್ ತಿಂಗಳಿಗೆ 2,000 ಉಳಿತದೆ. 2,000 3,000 ಏನ್ ಬೆಂಗಳೂರು ಬರೋರ್ಗಂತೂ ಆನಂದನೂ ಆನಂದ. 3 ಸತಿ ಬರಂಗಾಗವ್ರೆ. ಮಕ್ಕಳು ಸ್ಕೂಲ್ ಓದ್ತಾ ಇದ್ದಾರಲ್ಲ, ಕೆಲ್ಸಕ್ಕೆ ಹೋಗ್ತಾ ಇದಾರಲ್ಲ, ಎಲ್ಲ ನೋಡ್ಕೊಂಡು ಅಲ್ಲಿಂದ ಬೆಂಗಳೂರು ಬರೋರು ಊರಿಗೆ ಬರೋರು ಕೂಡ ಫ್ರೀಯಾಗಿ ರಾತ್ರಿ ಹೊತ್ತು ಬಸ್ ಹತ್ಬಿಟ್ಟು ಬೆಳಗ್ಗೆ ಬಂದು ಇಳಿತಾ ಇದ್ದಾರೆ. ಇಂಥದ್ದು ಯಾವ್ದಾರು ಈ ಪಕ್ಕದ ಮಹಾರಾಷ್ಟ್ರಲ್ಲಿ ಇದೆಯೇನಮ್ಮ, ಇದೇನ್ರಿ ಪಕ್ಕದ ಮಹಾರಾಷ್ಟ್ರಲ್ಲಿ ಇಂಥ ಯೋಜನೆ? 2,000 ರೂಪಾಯಿ ಕೊಡ್ತಾ ಇದ್ದೀರನ್ರಿ, ಫ್ರೀಯಾಗಿ ಕರೆಂಟ್ ಕೊಡ್ತಾ ಇದ್ದಾರನ್ರಿ. ಅಲ್ಲಿ ಬಿಜೆಪಿ ಗೌರ್ಮೆಂಟ್ ಇದೆ, ಅಂಗಡಿ ಗೌರ್ಮೆಂಟ್, ಯಾವ್ದೋ ಗೌರ್ಮೆಂಟ್, ಅದು ಜಾಯಿಂಟ್ ಗೌರ್ಮೆಂಟ್. ಏನೋ ಮಾಡ್ತಾ ಇದಾರೆ ಅಲ್ಲಿ? ಏನು ಇಲ್ಲ. ಇದು ಇಡೀ ದೇಶದಲ್ಲಿಲ್ಲ, ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಇಂಥ ಸರ್ಕಾರ. ಇದನ್ನ ನೋಡಿ ಮೋದಿ ಅವರು ಹೇಳಿದ್ರು ನಮ್ಮ ದೇಶ ರಾಜ್ಯ ದಿವಾಳಿ ಆಗೋಯ್ತದೆ. ಈಗ ಅವರು ನೋಡ್ಬಿಟ್ಟು ಈಗ ಮೋದಿ ಈಗ ಕಾಂಗ್ರೆಸ್ ಗ್ಯಾರಂಟಿ ಅಂದ ತಕ್ಷಣ ಈಗ ಬಿಜೆಪಿ ಗ್ಯಾರಂಟಿ ಬಿಟ್ಬಿಟ್ರು. ಈಗ ಮೋದಿ ಗ್ಯಾರಂಟಿ ಅಂತ ನಮ್ನ ಕಾಪಿ ಮಾಡ್ಕೊಬಿಟ್ಟು ನಮ್ದು ಕಾಂಗ್ರೆಸ್ ತೆಗೆದಾಕ್ಬಿಟ್ಟು ಈಗ ಮೋದಿ ಅಂತ ಹಾಕ್ಬಿಟ್ಟು ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತ ಹೇಳ್ತಾರೆ. ಏನ್ ಮೋದಿ ಗ್ಯಾರಂಟಿ? ಬರೀ ಪುಟ್ಟಿ ಬೇವಿನ ಸೊಪ್ಪು ನಂದೇ ಬೆಳಗೋ ಪೂಜಾರೆ ಖಾಲಿ ಟ್ರಂಕ್. ಒಬ್ಬಂಗೆ 10 ರೂಪಾಯಿ ಇಲ್ಲ, ಒಬ್ಬಂಗೆ 10 ರೂಪಾಯಿ ಇಲ್ಲ. ಈಗ ನೋಡಿ ಬರಗಾಲ ಬಂತು, ನಾವೆಲ್ಲ ಬಡ್ದಾಡ್ತಾ ಇರ್ತೀವಿ. 6 ತಿಂಗಳಾಯ್ತು ಅರ್ಜಿ ಕೊಟ್ಟು, ಕೊನೆಗೆ ಏನಿಲ್ಲ. ಕೊನೆಗೆ ಸಿದ್ದರಾಮಯ್ಯನವರು ಕೋರ್ಟ್ಗೆ ಹಾಕ್ಬಿಡುವಣ ಕಣೆ ಅಂತ ಅಂದ್ಬಿಟ್ಟು ಕೋರ್ಟ್ಗೆ ಹಾಕ್ಬಿಟ್ರು. ಆ ಕೋರ್ಟ್ ಅವ್ರು ಬಾಯಿ ಬಂದಂಗೆ ರೇ ನಿಮ್ದೇನು ಫೆಡರಲ್ ಗೌರ್ಮೆಂಟು ನಿಮ್ಮ ಕೈಲಿ ಆಯ್ತದ ಏನ್ರಿ ಇದು? 34,000 ಬೇಕು ಅಂತ ಕೇಳೋರೆ, 50,000 ಕೋಟಿ ಲಾಸ್ ಆಗಿದೆ, 34,000 ಕೇಳೋರೆ ಅಂತ ಹೇಳಿದ್ರೆ ಈಗ ಬರೀ 3,000 ಕೋಟಿ ರೂಪಾಯಿನ ಕೊಟ್ಟವ್ರೆ. ಇವತ್ತು ನಿನ್ನೆ ಅದು ಏನು ಕೋರ್ಟ್ ಅವರು ಉಗಿದು ಬೈದು ಕೊನೆಗೆ ಇನ್ನೇನು ಸ್ಟ್ರಿಕ್ಚರ್ ಪಾಸ್ ಮಾಡ್ಬಿಡ್ತಾರೆ ಅಂತ ಹೇಳಿದ್ಮೇಲೆ ಇವತ್ತು 3,000 ಕೋಟಿ ರೂಪಾಯಿ ಕೊಟ್ಟವ್ರೆ. ನಾವು ಭಿಕ್ಷೆ ಕೇಳ್ತಾ ಇಲ್ಲ. ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ಅನುದಾನ ನಮ್ಮ ಹಕ್ಕು, ನಮ್ಮ ಸ್ವಾಭಿಮಾನ ನಮ್ಮ ಹಕ್ಕು. ನಿಮ್ಮ ಶಕ್ತಿ, ನೀವು ಎಲ್ಲದರಲ್ಲೂ ತೆರಿಗೆ ಕೊಡ್ತಾ ಇದ್ದೀರಿ, ನೀವು ದುಡಿತಾ ಇದ್ದೀರಿ. ನೀವು ರೈತರ ಮಕ್ಕಳು, ರೈತರಿಗೆ ಸಂಬಳ ಇಲ್ಲ, ರೈತರಿಗೆ ಪೆನ್ಷನ್ ಇಲ್ಲ, ರೈತಂಗೆ ಪ್ರಮೋಷನ್ ಇಲ್ಲ, ರೈತಂಗೆ ಲಂಚ ಇಲ್ಲ, ಈ ರೈತಂಗೆ ರಿಟೈರ್ಮೆಂಟ್ ಇಲ್ಲ. ನೀವೆಲ್ಲ ದುಡಿತಾ ಇದ್ದೀರಿ, ಅನ್ನದಾತನ ಮಕ್ಕಳು. ನಿಮ್ಗೆ ನಾವು ಸಹಾಯ ಮಾಡಬೇಕು, ಯಾವುದೇ ಸರ್ಕಾರ ಆಗಲಿ. ಇವತ್ತು ಅವರು ಮಾಡ್ತಾ ಇಲ್ಲ, ಅದಕ್ಕೆ ಹೋರಾಟ ಮಾಡ್ತಾರೆ. ಇಲ್ಲಿ ಬರಕ್ಕಿಂತ ಮುಂಚಿತವಾಗಿ ಯಾಕೆ ಲೇಟ್ ಆಯ್ತು ಅಂದ್ರೆ ನಿನ್ನೆ ಕೋರ್ಟಲ್ಲಿ ಉಗಿದು 3,000 ಚಿಲ್ಲರೆ ಕೋಟಿ ಕೊಟ್ಟವ್ರೆ. ಅದಕ್ಕೊಂದು ಕಾಗದ ಬಂದಿದೆ, ಇನ್ನ ಬರಲಿಲ್ಲ ದುಡ್ಡು, ಕಾಗದ ಕೊಡ್ತೀವಿ ಅಂತ ಬಂದವ್ರೆ. ಅದಕ್ಕೆ ನಾವು ಈಗ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಹೋಗಿ ವಿಧಾನಸೌಧದಲ್ಲಿ ನಾನು ಬೆಳಗಾಮಲ್ಲೇ ಮಾಡುವ ಅಂತ ಹೇಳಿದೆ ನಮ್ಮ ಲೀಡರ್ಗಳಿಗೆ. ಹೆಂಗಿರೋ ಬೆಳಗಾಂ ಹೋಗ್ತಾ ಇದೀವಿ, ಇಲ್ಲಿಗೆ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡುವ ಅಂತ ಹೇಳಿದೆ. ಆಮೇಲೆ ಹೇಳಿದ್ರು ಬೇಡ ಬೆಂಗಳೂರಲ್ಲಿ ಅಂತೇಳಿ ಈಗ ನಾನು ಮುಖ್ಯಮಂತ್ರಿಗಳು ನಮ್ಮ ಬೈತಿ ಸುರೇಶು ನಾವೆಲ್ಲ ಅಲ್ಲೆಲ್ಲ ಎಲ್ಲ ಮಂತ್ರಿಗಳೆಲ್ಲ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡಿಬಿಟ್ಟು ಇಲ್ಲಿಗೆ ಬಂದು ನಿಮ್ಮ ಹತ್ರ ಮಾತಾಡ್ತಾ ಇದ್ವಿ. ನಮ್ಗೆ ನಂಬಿಕೆ ಇದೆ.